ಈಗ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ನಾಳೆ ಒಂದು ದಿನ ಸಾರಿಗೆ ಮುಷ್ಕರ ಮುಂದೂಡಿಕೆಯಾಗಿದೆ. ಕೋರ್ಟ್ ನಿರ್ದೇಶನದ ಹಿನ್ನೆಲೆಯಲ್ಲಿ ನಾಳೆ ಮುಷ್ಕರ ಇರಲ್ಲ ಅನ್ನುವಂಥ ಡಿಸಿಷನ್ ಅನ್ನು ತೆಗೆದುಕೊಳ್ಳಲಾಗಿದೆ. ಜಂಟಿ ಕ್ರಿಯಾ ಸಮಿತಿ ನ್ಯೂಸ್ ಫಸ್ಟ್ಗೆ ಈ ಮಾಹಿತಿಯನ್ನು ಕೊಟ್ಟಿದೆ. ನಾಳೆ ಬಹುತೇಕ ಸರ್ಕಾರಿ ಬಸ್ಸುಗಳ ಸಂಚಾರ ಇರಲಿದೆ. ಒಂದು ದಿನ ಮುಷ್ಕರವನ್ನು ಮುಂದೂಡಲಾಗಿದೆ. ನಾಳೆ ಒಂದು ದಿನ ನೌಕರರು ಮುಷ್ಕರದಲ್ಲಿ ಭಾಗಿಯಾಗಲ್ಲ. ಹೈಕೋರ್ಟ್ ಕೊಟ್ಟಂತ ಸೂಚನೆಯ ಅನ್ವಯ ಮುಷ್ಕರವನ್ನು ಮುಂದೂಡಿಕೆ ಮಾಡಲಾಗಿದೆ. ಹೈಕೋರ್ಟ್ ನಿರ್ದೇಶನ ಬಂತು. ಅದಕ್ಕೆ ಕಾರಣ ಆಗಿದ್ದೇನು ಅಂತಂದ್ರೆ, ವಕೀಲ ಅಮೃತೇಶ್ ಅವರು ಒಂದು PAL ಹಾಕೊಂಡಿದ್ರು, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದನ್ನು ವಿಚಾರಣೆಯನ್ನು ಮಾಡೋ ಸಂದರ್ಭದಲ್ಲಿ ಕೋರ್ಟ್ ಮುಂದೆ ಅವರು ಕೇಳಿಕೊಂಡಿದ್ದು 2 ದಿನ ಮುಂದೂಡಿಕೆ ಮಾಡಿ ಅಂತ ಹೈಕೋರ್ಟ್ ಮುಂದೆ ಕೇಳಿಕೊಂಡ್ರು. ಬಟ್ ಹೈಕೋರ್ಟ್ 2 ದಿನ ಮುಂದೂಡೋದಕ್ಕೆ ಒಪ್ಪಲಿಲ್ಲ. ಬದಲಾಗಿ 1 ದಿನಕ್ಕೆ ನಾವು ನಿರ್ದೇಶನ ಕೊಡ್ತೀವಿ, CM ಜೊತೆಗೆ ಸಭೆ ಆಗ್ತಾ ಇರೋದ್ರಿಂದ 1 ದಿನಕ್ಕೆ ನಾವು ನಿರ್ದೇಶನ ಕೊಡ್ತೀವಿ ಅಂತ ಹೈಕೋರ್ಟ್ ನಿರ್ದೇಶನ ಕೊಟ್ಟಿತ್ತು. ಇದರ ಬೆನ್ನಿಗೆ ಈಗ ಮುಷ್ಕರ 1 ದಿನದ ಮಟ್ಟಿಗೆ ಮುಂದೂಡಲ್ಪಟ್ಟಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ಫೋನ್ ಸಂಪರ್ಕದಲ್ಲಿ. ಸತ್ತಾರ್, ಒಂದು ಕನ್ಫ್ಯೂಷನ್ ಇತ್ತು ಹೈಕೋರ್ಟ್ ಸೂಚನೆಯ ಹಿನ್ನೆಲೆಯಲ್ಲಿ ಏನಾಗುತ್ತೆ ಮುಷ್ಕರ ಅಂತ. ಸೊ ಡಿಸಿಷನ್ ತೆಗೆದುಕೊಂಡು ಆಯ್ತಾ ಜಂಟಿ ಕ್ರಿಯಾ ಸಮಿತಿ? ರಕ್ಷತ್, ಜಂಟಿ ಕ್ರಿಯಾ ಸಮಿತಿಯ ಕೈಗೆ ಇನ್ನೂ ಕೂಡ ಕೋರ್ಟ್ನ ಆದೇಶ ಪ್ರತಿ ಹೋಗಿಲ್ಲ. ಬಟ್ ನ್ಯೂಸ್ ಫಸ್ಟಿಗರು ಕೊಟ್ಟಿರೋ ಮಾಹಿತಿ ಪ್ರಕಾರ ಆದೇಶದ ಪ್ರತಿ ಏನಿದೆ, ಕೋರ್ಟ್ನ ಆದೇಶದ ಪ್ರತಿ ನಮ್ಮ ಕೈಗೆ ಸಿಕ್ಕ ಕೂಡಲೇ ನಾವು ಈ ಬಗ್ಗೆ ಒಂದು ಅಧಿಕೃತ ಮಾಹಿತಿಯನ್ನು ಕೊಡ್ತೀವಿ. ಇಷ್ಟೊತ್ತು ನಾವು ಮೀಟಿಂಗ್ ನಲ್ಲಿದ್ವಿ. ಈ ಕೋರ್ಟ್ ನಿರ್ದೇಶನ ಬಗ್ಗೆ ನಮ್ಮ ಗಮನಕ್ಕೆ ಇಲ್ಲ. ಕೋರ್ಟ್ನ ನಿರ್ದೇಶನ ಏನಿದೆ ಅದರ ಆದೇಶ ಪ್ರತಿ ನಮ್ಮ ಕೈಗೆ ಬಂದ ಕೂಡ ಈಗ ಒಂದು ಅಧಿಕೃತ ಮಾಹಿತಿ ಕೊಡ್ತೀವಿ. ಬಹುತೇಕ ಕೋರ್ಟ್ ನಿಯಮನ ಉಲ್ಲಂಘನೆ ಮಾಡಲ್ಲ. ಕೋರ್ಟ್ ಆದೇಶ 1 ದಿನದ ಮಟ್ಟಿಗೆ ನಾವು ಕಾಲಾವಕಾಶ ಕೊಡ್ತೀವಿ ಅಥವಾ 1 ದಿನದ ಮಟ್ಟಿಗೆ ನಾವು ಮುಷ್ಕರವನ್ನು ಮುಂದೂಡ್ತೀವಿ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಸರ್ಕಾರದ ನಡೆ ಮತ್ತು ಜಂಟಿ ಕ್ರಿಯಾ ಸಮಿತಿಯ ನಡುವೆ ಒಂದು ವಿಚಾರವಿದೆ. ಯಾಕಂದ್ರೆ ಈ ಅರಿಯರ್ಸ್ ಏನಿದೆ ಅದು ಇವತ್ತಿನ ದಿನದಲ್ಲಿ 2020ರಿಂದಲೂ ಕೂಡ ಅವರು ಅರಿಯರ್ಸ್ ಅನ್ನು ಕೊಡಬೇಕಾಗಿತ್ತು. ಅದು 1986ರಿಂದ ಪ್ರತಿ 4 ವರ್ಷಕ್ಕೆ ಇವರು ವೇತನವನ್ನು ಹೆಚ್ಚಳ ಮಾಡ್ತಾ ಬಂದಿದ್ರು. ಅದರಂತೆ 2020ರಲ್ಲಿ ಕೂಡ ವೇತನ ಹೆಚ್ಚಾಗಿತ್ತು. ಬಟ್ ಅದರ ಕೈಗೆ ಸಿಕ್ಕಿರಲಿಲ್ಲ. ಆದ್ರೆ ತದನಂತರದಲ್ಲಿ ಆ ಒಂದು 15 ತಿಂಗಳ ಹಣವನ್ನು ಕೊಡಬೇಕು ಅಂತ ಈಗ ಅವರು ಪ್ರಸ್ತಾಪ ಮಾಡಿರೋದ್ರಿಂದ ಈಗ ಸರ್ಕಾರ ಕೊಟ್ಟಿರುವಂತಹರಿಂದಲೂ ಕೂಡ ಅವ್ರು ಅರಿಯರ್ಸ್ ಅನ್ನು ಕೊಡಬೇಕಾಗಿತ್ತು. ಅದು 1986ರಿಂದ ಪ್ರತಿ 4 ವರ್ಷಕ್ಕೆ ಇವರು ವೇತನವನ್ನು ಹೆಚ್ಚಳ ಮಾಡ್ತಾ ಬಂದಿದ್ರು. ಅದರಂತೆ 2020ರಲ್ಲಿ ಕೂಡ ವೇತನ ಹೆಚ್ಚಾಗಿತ್ತು. ಬಟ್ ಅದು ಕೈಗೆ ಸಿಕ್ಕಿರ್ಲಿಲ್ಲ. ಅದ ತದನಂತರದಲ್ಲಿ ಆ ಒಂದು 15 ತಿಂಗಳ ಹಣವನ್ನು ಕೊಡಬೇಕು ಅಂತ ಈಗ ಅವರು ಪ್ರಸ್ತಾಪ ಮಾಡಿರೋದ್ರಿಂದ ಈಗ ಸರ್ಕಾರ ಕೊಟ್ಟಿರುವಂತಹ ಈ ಒಂದು ಅಂದ್ರೆ ಯಾವುದೇ ಕಾರಣಕ್ಕೂ ನಾವು 38 ತಿಂಗಳ ಹಿಂಬಾಕಿಯನ್ನು ಯಾಕೆ ಕೊಡಲ್ಲ ಅಂತ ಸರ್ಕಾರದ ವರ್ಷನ್ ಏನಂದ್ರೆ, ಅದು ಆ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಸರ್ಕಾರ ಇತ್ತು ರಾಜ್ಯದಲ್ಲಿ. ಜೊತೆಗೆ ಆ ಒಂದು ಅರಿಯರ್ಸ್ 15% ಹೈಕ್ ಮಾಡಿರೋದು ನಾವಲ್ಲ, ಹಿಂದಿನ ಸರ್ಕಾರ ಮಾಡಿರುವಂತಹ ಹಣ ಅದು. ಅದನ್ನು ನಾವು ಈ ಕ್ಷಣದಲ್ಲಿ ಕೊಡೋಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ ಅನ್ನೋ ಮಾಹಿತಿಯನ್ನು ಸರ್ಕಾರ ಕೊಟ್ಟ ಬೆನ್ನಲ್ಲೇ ಇವತ್ತು ಬಂದಿಗೆ ಇವರು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇತ್ತ ಕೋರ್ಟ್ ಕೂಡ ಈ ಒಂದು ನಿರ್ದೇಶನ ಮಾಡಿರೋದ್ರಿಂದ 1 ದಿನದ ಮಟ್ಟಿಗೆ ಮುಂದೂಡುವಂತಹ ಸಾಧ್ಯತೆ ಬಹುತೇಕ ಇದೆ. ಈಗಾಗಲೇ ಕೆಲವೇ ಕ್ಷಣದಲ್ಲಿ ಈ ಬಗ್ಗೆ ಮತ್ತೊಂದು ಸುತ್ತಿನ ಮೀಟಿಂಗ್ ಮಾಡಲು ಕೂಡ ಜಂಟಿ ಕ್ರಿಯಾ ಸಮಿತಿ ಮುಂದಾಗಿರುವಂತದ್ದು. ರಕ್ಷತ್, ಸತ್ತಾರ್, ಕೋರ್ಟಲ್ಲಿ ಈ ನಿರ್ದೇಶನ ಬರೋದಕ್ಕೆ ಕಾರಣ ಆಗಿದ್ದು ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಂದು ಸಭೆ ಆಗ್ತಾ ಇದೆ. ಆ ಸಭೆಯ ಕಾರಣಕ್ಕಾಗಿ ಮುಂದೂಡಿ ಅಂತ ಕೇಳಿದ್ದು. ಬಟ್ ಸಭೆ ಮುಗಿದು ಹೋಗಿದೆ. ಆ ನಿರ್ದೇಶನ ಕೊಡೋದಕ್ಕೆ ಕಾರಣ ಆದಂಥ ವಿಚಾರ ಈಗ ಮುಗಿದು ಹೋಗಿದೆ. ಸೊ ಏನು ನಿರ್ಣಯ, ಏನು ನಿರ್ಧಾರ ತೆಗೆದುಕೊಳ್ತಾರೆ ಹಾಗಿದ್ರೆ? ರಕ್ಷತಾ, ಕೋರ್ಟ್ ಆದೇಶದ ಸಮಯದಲ್ಲಿ ಇವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ನಮಗೆ 2 ದಿನ ಅಂದ್ರೆ ಸಾರಿಗೆ ಇಲಾಖೆಯಿಂದ PL ಸಲ್ಲಿಕೆ ಸಂದರ್ಭದಲ್ಲಿ 2 ನಿಮಿಷಗಳ ಕಾಲಾವಕಾಶ ಕೊಡಿ ಅಂತ. ಆ ಒಂದು 2 ನಿಮಿಷ 2 ದಿನಗಳ ಕಾಲಾವಕಾಶ ಕೊಡಿ ಅಂತ ಒಂದು ಬೇಡಿಕೆ ನೀಡ್ತಾರೆ. ಆ 2 ದಿನ ಏನಿದೆ ಅದು ಇವರು ಅರಿಯರ್ಸ್ ಅನ್ನು ಪೇ ಮಾಡೋದಕ್ಕೋ ಅಥವಾ ಪರ್ಯಾಯವಾಗಿ ಬೇರೆ ವ್ಯವಸ್ಥೆ ಮಾಡುವುದಕ್ಕೂ ಅನ್ನೋದು ಇನ್ನೂ ಕೂಡ ಸಾರಿಗೆ ಇಲಾಖೆ ಸ್ಪಷ್ಟಪಡಿಸಬೇಕಾಗಿದೆ. ಆ 2 ದಿನದಲ್ಲಿ ಇವರು ಪರ್ಯಾಯ ವ್ಯವಸ್ಥೆಗೆ ಮಾಡಬೇಕಂತ ಸಿದ್ಧತೆ ಮಾಡುವಂತ ಸಾಧ್ಯತೆ ಇದೆ ಹೊರತು ಈ ಸಾರಿಗೆ ಜಂಟಿ ಕ್ರಿಯಾ ಸಮಿತಿಯ ಬೇಡಿಕೆಯಂತೆ ಅವರಿಗೆ ಕೊಡಬೇಕಾಗಿದ್ದಂತಹ 38 ತಿಂಗಳ ಅರಿಯರ್ಸ್ ಅನ್ನು ಕೊಡಬೇಕಾದ ನಿಟ್ಟಿನಲ್ಲಿ 2 ದಿನ ಯಾವುದೇ ರೀತಿ ಚಿಂತೆ ಮಾಡುವ ಅಥವಾ ಆ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಕಡಿಮೆ. ಈ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ಈಗಾಗಲೇ ಖಾಸಗಿ ಬಸ್ಗಳ ಜೊತೆ ಮಾತಾಡಿದ್ರು ಕೂಡ ಅದನ್ನು ಏಕಾಏಕಿ ಇಳಿಸಕ್ಕೆ ಆಗಲ್ಲ. ಜೊತೆಗೆ ಇನ್ನೂ ಕೂಡ ದರ ಫಿಕ್ಸ್ ಮಾಡಿಲ್ಲ.
ಜೊತೆಗೆ ಖಾಸಗಿ ಬಸ್ಗಳ ಓಡಾಟದ ರೂಟ್ ಏನಿದೆ ಅದು ಇಷ್ಟು ದಿನ ಕೇವಲ ನಿಗದಿತ ಪ್ರದೇಶದಲ್ಲಿ ಮಾತ್ರ ಓಡಾಡ್ತಾ ಇತ್ತು. ಮತ್ತೆ BMTCಯ ಬಸ್ ಸ್ಟಾಪ್ ಒಳಗಡೆ ಅಥವಾ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಒಳಗಡೆ ಮತ್ತೆ ಖಾಸಗಿ ಬಸ್ಗಳು ಬರಬೇಕಂದ್ರೆ ಸಹಜವಾಗಿ ಒಂದಿಷ್ಟು ವಿರೋಧ ಎದುರಾಗುತ್ತೆ. ಜೊತೆಗೆ ಈಗಾಗಲೇ ಈ ಒಂದು ಮುಷ್ಕರದಲ್ಲಿ ಬಹುತೇಕ 100% ಎಲ್ಲೂ ಕೂಡ ಭಾಗಿಯಾಗಿಲ್ಲ. ಯಾಕಂದ್ರೆ 1800 ಎಲೆಕ್ಟ್ರಿಕ್ ಬಸ್ಗಳು ಎಂದಿನಂತೂ ನಾಳೆ ಕಾರ್ಯಾಚರಣೆ ಇರುತ್ತೆ. ಯಾಕಂದ್ರೆ ಎಲೆಕ್ಟ್ರಿಕ್ ಬಸ್ ನಲ್ಲಿ ಇರುವುದು ಬಹುತೇಕ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವಂತಹ ಚಾಲಕರು. ಹಾಗಾದ್ರೆ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಒಂದು ಕಡೆ ಚಾಲಕರು ಕೂಡ ಗೊಂದಲದಲ್ಲಿದ್ದಾರೆ. ಈ ಒಂದು ಅಂದ್ರೆ ಯಾವಾಗ CM ಜೊತೆಗೆ ಮೀಟಿಂಗ್ ಆದ ಸಂದರ್ಭದಲ್ಲಿ ಕೋರ್ಟ್ ಒಂದು ನಿರ್ದೇಶನ ಕೊಡ್ತಾ ಒಂದು ದಿನದ ಮಟ್ಟಿಗೆ ಮುಂದೂಡಿ ಅಂತ ಅಲ್ಲಿ ಒಂದಿಷ್ಟು ವಿಚಾರವನ್ನು ಪ್ರಸ್ತಾಪ ಆಗಿದೆ. ಈಗಾಗಲೇ ಕೋರ್ಟ್ ನಿರ್ದೇಶನ ಆ ಮೀಟಿಂಗ್ ನಲ್ಲಿ ಬಹುತೇಕರಿಗೆ ಗೊತ್ತಿಲ್ಲ, ಈ ತೀರ ಮುಂದೂಡಬೇಕು ಅಂತ ಕೋರ್ಟ್ ಒಂದು ನಿರ್ದೇಶನ ಕೊಟ್ಟಿದೆ ಅನ್ನೋ ಬಹುತೇಕರಿಗೆ ಗೊತ್ತಿಲ್ಲದ ಕಾರಣ ಈಗ ಅವರಿಗೆ ವಿಚಾರ ಗೊತ್ತಾಗಿದೆ. ಈ ನಿಟ್ಟಿನಲ್ಲಿ ಮತ್ತೊಂದು ಈಗ ಕೆಲವೇ ಕ್ಷಣದಲ್ಲಿ ಮತ್ತೊಂದು ಸುತ್ತಿನ ಮೀಟಿಂಗ್ ಮಾಡಲು ಕೂಡ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಅನಂತ ಸುಬ್ರಾವ್ ಅವರು ನಿರ್ಧಾರ ಮಾಡಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಸತ್ತಾರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.